ಸ್ಟಾಕ್ ಮಾರ್ಕೆಟ್ ಬೀಳೋ ಪರಿಸ್ಥಿತಿನಾಗ ಕೆಲವೊಂದು ಸೆಕ್ಟರ್ಗಳು ಭಾಳ ಗ್ರೋತ್ ತೋರಿಸ್ಬೋದು ಅಂತ ನನಗನ್ನಿಸ್ತೈತಿ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನಮ್ಮ ಡಾಗಿಗೆ ನಾ ಇಂಟ್ರೊಡ್ಯೂಸ್ ಮಾಡ್ತೇನೆ. ಇದರ ಹೆಸರು ಜಿಮ್ಮಿ. ನೋಡ್ರಿ, ಇದು ಕ್ಯಾಮ್ರಾ ಅಂದ್ರೆ ಬರಂಗಿಲ್ಲ, ಓಡಿಯೋತ. ಬರ್ರಿ ಈ ವಿಡಿಯೋ ಸ್ಟಾರ್ಟ್ ಮಾಡೋನು. ಈ ಬೀಳೋ ಸ್ಟಾಕ್ ಮಾರ್ಕೆಟ್ನಾಗ ಕೆಲವೊಂದು ಸೆಕ್ಟರ್ನಾಗ ಗ್ರೋತ್ ನನಗೆ ಭಾಳ ಅನ್ನಿಸ್ತೈತಿ. ಆ ಗ್ರೋತು ಎದಕ್ಕೆ ಅನ್ನಿಸ್ತೈತೆ ಅಂತಂದ್ರೆ ನಮ್ಮ ಗೋರ್ಮೆಂಟ್ ಕೆಲವೊಂದು ನಿರ್ಧಾರಗಳನ್ನು ತೊಗೊಂಡೈತೆ ಅದ್ರ ಸಂಬಂಧ. ಮತ್ತು US ಫೆಡ್ದವ್ರು ಕೆಲವೊಂದು ನಿರ್ಧಾರ ತೊಗೊಂಡಾರ. ಅದ ಕಾರಣ ಫಸ್ಟ್ ಯಾವ ನಿರ್ಧಾರಗಳು ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ, ಮತ್ತು ಯಾವ್ಯಾವ ಸೆಕ್ಟರಿಗೆ ಅದರಿಂದ ಯಾವ್ಯಾವ ಥರ ಲಾಭ ಆಗ್ಬೋದು ಅಂತ ಅದ್ರ ಬಗ್ಗೆನೂ ಡೀಟೇಲ್ದಾಗ ಇವತ್ತಿನ ಈ ವಿಡಿಯೋನಾಗ ನಾವು ತಿಳ್ಕೊಳ್ಳೋಣ. ಅದ ಕಾರಣ ಈ ವಿಡಿಯೋಗೆ ಲೈಕ್ ಮಾಡಿದ್ರೆ ಲೈಕ್ ಮಾಡಿ, ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ವೀಕ್ಷಕರೇ, ಫಸ್ಟ್ ನಾವು ಗೌರ್ಮೆಂಟ್ದು ಯಾವ ನಿರ್ಧಾರಗಳಿದಾವೆ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಒಂದನೇ ನಿರ್ಧಾರ ನನಗೆ ಯಾವ್ದು ಅನ್ನಿಸ್ತೈತೆ ಅಂತಂದ್ರೆ, ನಮ್ಮ ಗೌರ್ಮೆಂಟ್ GST ಕಟ್ ಮಾಡಿದ್ರಿಂದ ಕೆಲವೊಂದು ವಸ್ತುಗಳ ಮ್ಯಾಗ GST ಭಾಳ ಇತ್ತು, ಅದನ್ನು ಕಡಿಮೆ ಮಾಡಿರ. ಅದರಿಂದ ಜನರ ಕಡೆ ರೊಕ್ಕ ಭಾಳ ಉಳಿತೈತಿ. ಆ ರೊಕ್ಕ ಉಳಿಯೋದ್ರಿಂದ ಜನರು ಭಾಳ ಸ್ಪೆಂಡ್ ಮಾಡ್ತಾರೆ. ಅದು ಸ್ಪೆಂಡ್ ಮಂದಿಂದ ಇವೆಲ್ಲ ಸೆಕ್ಟರ್ದು ಕಂಪ್ನಿಗಳ್ಗೆ ಭಾಳ ಲಾಭ ಆಗ್ಬೋದು ಅಂತ ನನಗೆ ಅನಿಸ್ತೈತಿ. ಯಾವ್ಯಾವ ಸೆಕ್ಟರ್ ಅಂತ ಈಗ ತಿಳ್ಕೊಂಡು ಮುಂದೆ ನಾವು. ಎರಡನೇದು ಗೌರ್ಮೆಂಟ್ ಡಿಸಿಷನ್ ಏನು ಒಳ್ಳೇದಿತ್ತು ಅಂತಂದ್ರೆ, ಏನು 12 ಲಕ್ಷ ತನಕ ಯಾರ್ಯಾರ್ದು ಇನ್ಕಮ್ ಐತಿ ಅವ್ರಿಗೆ ಇನ್ಕಮ್ ಟ್ಯಾಕ್ಸ್ ಇಲ್ಲ ಅಂತ, ಅದರಿಂದನೂ ಟ್ಯಾಕ್ಸ್ ರೊಕ್ಕ ಭಾಳ ಉಳಿದು ಜನರ ಕಡೆ, ಅದರಿಂದನೂ ಜನರು ಸ್ಪೆಂಡ್ ಮಾಡ್ಬೋದು. ಅದ ಕಾರಣ ಅದರಿಂದನೂ ಈಗೇನು ನಾ ಮುಂದೆ ಸೆಕ್ಟರ್ಗಳ ಹೆಸರು ಹೇಳಿದ್ದೀನಿ, ಆ ಸೆಕ್ಟರ್ಗಳ್ಗೆ ಭಾಳ ಲಾಭ ಆಗ್ಬೋದು ಅಂತ ನನಗೆ ಅನಿಸ್ತೈತಿ. ಮೂರನೇ ಡಿಸಿಷನ್ ಏನು ಚಲೋ ಇತ್ತು ಅಂತಂದ್ರೆ, ನಮ್ಮ RBIದ ರೆಪೋ ದರ ಕಡಿಮೆ ಮಾಡಿದ್ರಿಂದ. RBI ಸಮಯಕ್ಕೆ ರೆಪೋ ದರವನ್ನು ಕಡಿಮೆ ಮಾಡಿತ್ತ, ಅದರಿಂದನೂ ಕೆಲವೊಂದು ಸೆಕ್ಟರ್ಗಳ್ಗೆ ಭಾಳ ಲಾಭ ಆಗ್ಬೋದು ಅಂತ ನನಗನ್ನಿಸ್ತೈತಿ. ನಾಲ್ಕನೇದು ಏನಿತ್ತಂತಂದ್ರೆ, US ಫೆಡ್ ಚೀಫ್ ಆದ ಪೊವೆಲ್ ಅವರ ಸಮಯಕ್ಕೆ ಅವ್ರೂ ಸಹ ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡಿರ. ಅದ ಕಾರಣ ಅದರಿಂದನೂ ಕೆಲವೊಂದು ಸೆಕ್ಟರ್ ಲಾಭ ಆಗ್ಬೋದು. ಆ ಸೆಕ್ಟರ್ಗಳು ಯಾವಂತ ತಿಳ್ಕೊಳ್ಳೋಣ. ಇವೆಲ್ಲ ನಿರ್ಧಾರದಿಂದ ವೀಕ್ಷಕರೇ, ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ನಾಗಿರೋ ಈಗ ಏನು ಯಾವ್ದೇನು ಸೆಕ್ಟರ್ಗಳು ಅವಕ್ಕೆ ಭಾಳ ಲಾಭ ಆಗ್ಬೋದು ರೀ ಫ್ಯೂಚರ್ನಾಗ. ಬರೀ ಯಾವ ಸೆಕ್ಟರ್ ಅಂತ ಈಗ ತಿಳ್ಕೊಳ್ಳೋಣ. ಒಂದನೇ ಸೆಕ್ಟರ್ ಯಾವುದಂತಂದ್ರೆ ಬ್ಯಾಂಕಿಂಗ್ ಸೆಕ್ಟರ್. ಬ್ಯಾಂಕಿಂಗ್ ಸೆಕ್ಟರ್ ಎದಕ್ಕೆ ಹೆಚ್ಚು ಸೇರ್ಬೋದು, ಇದಕ್ಕೆ ಭಾಳ ಲಾಭ ಆಗ್ಬೋದು ಅಂತಂದ್ರೆ, ಒಂದನೇದು ಮೇನ್ ಅಂತಂದ್ರೆ RBI ಗವರ್ನರ್ ಅವರ ಸಮಯಕ್ಕೆ ರೆಪೋ ದರವನ್ನು ಇಳಿಸಿರ. ರೆಪೋ ದರ ಇಳಿಸಿದ್ರಿಂದ ಬ್ಯಾಂಕ್ಗಳಿಗೆ ವೀಕ್ಷಕರಿಗೆ ಕಡಿಮೆ ಬಡ್ಡಿನಾಗ ಸಾಲ ಕೊಡ್ಬೋದು. ಕಡಿಮೆ ಬಡ್ಡಿನಾಗ ಬ್ಯಾಂಕ್ಗಳು ಸಾಲ ಕೊಟ್ಟರೆ ಭಾಳ ಜನರು ಬ್ಯಾಂಕ್ ಕಡೆಯಿಂದ ಸಾಲ ತೋತಾರ. ಬ್ಯಾಂಕ್ ಕಡೆಯಿಂದ ಭಾಳ ಸಾಲ ತೊಂದ್ರೆ ಬ್ಯಾಂಕ್ ಕಂಪ್ನಿಗಳ್ಗೆ ಭಾಳ ಲಾಭ ಆಗ್ತೈತಿ. ಅದ ಕಾರಣ ಬ್ಯಾಂಕಿಂಗ್ ಸೆಕ್ಟರ್ದು ಸ್ಟಾಕ್ಗಳ್ಗೆ ಫ್ಯೂಚರ್ನಾಗ ಭಾಳ ಲಾಭ ಆಗ್ಬೋದು ಅಂತ ನನಗೆ ಅನಿಸ್ತೈತಿ. ಮತ್ತು RBIನ ಲಿಕ್ವಿಡಿಟಿ ಹೆಚ್ಚು ಮಾಡೋ ಸಂಬಂಧನೂ ಕೆಲವೊಂದು ನಿರ್ಧಾರಗಳನ್ನು ತೊಗೊಂಡೈತಿ. ಅದರಿಂದನೂ ಬ್ಯಾಂಕಿಂಗ್ ಕಂಪ್ನಿಗಳ್ಗೆ ಭಾಳ ಲಾಭ ಆಗ್ಬೋದು ಅಂತ ನನಗನ್ನಿಸ್ತೈತಿ. ಅದ ಕಾರಣ ವೀಕ್ಷಕರೇ, ಫ್ಯೂಚರ್ನಾಗ ಬ್ಯಾಂಕಿಂಗ್ ಕಂಪ್ನಿಗಳ ಭಾಳ ರಿಟರ್ನ್ ಕೊಡ್ಬೋದು ಹೂಡಿಕೆದಾರರಿಗೆ ಅಂತ ನನಗನ್ನಿಸ್ತೈತಿ. ಅದ್ರಾಗ್ರೆ ಮೇನ್ ಏನಂತಂದ್ರೆ, ಬ್ಯಾಂಕಿಂಗ್ ಸ್ಟಾಕ್ಗಳು ಭಾಳ ವರ್ಷ ಅಥವಾ ಓಡಿಲ್ಲ. ಅದ ಕಾರಣ ಈ ವ್ಯಾಲ್ಯೂಯೇಷನ್ ಅವ್ರದ್ದು ಕಡಿಮೆನೇ ಸಿಗತೈತಿ. ಅದ ಕಾರಣ ಭಾಳ ವರ್ಷ ಇಲ್ಲ, ಅದ ಕಾರಣ ಫ್ಯೂಚರ್ನಾಗನೂ ಇರ್ಬೋದು ಅಂತ ನನಗನ್ನಿಸ್ತೈತಿ. ಈಗ ಬರೀ ಎರಡನೇ ಸೆಕ್ಟರ್ ಯಾವುದಂತ ತಿಳ್ಕೊಳ್ಳೋಣ. ಎರಡನೇ ಸೆಕ್ಟರ್ ಯಾವುದಂತಂದ್ರೆ IT ಸೆಕ್ಟರ್. IT ಸೆಕ್ಟರ್ ಎದಕ್ಕಂತಂದ್ರೆ, US ಫೆಡ್ದೇನ ಚೀಫ್ ಇದ್ದಾರೆ, ಅವರು ಸಮಯಕ್ಕೆ ಅಲ್ಲಿ ಇಂಟ್ರೆಸ್ಟ್ ರೇಟನ್ನು ಕಡಿಮೆ ಮಾಡ್ಕೊಂಬಂದ್ರೆ ಅಲ್ಲಿಯೂ ಈಗ ಸಾಲ ಕಡಿಮೆ ಬಡ್ಡಿನಾಗ ಸಿಗೋದ್ರಿಂದ ಏನು US IT ಕಂಪ್ನಿಗಳದ್ದು ಎಲ್ಲಕ್ಕಿಂತ ಹೆಚ್ಚು ಬಿಸ್ನೆಸ್ US ದಿಂದನೂ ಬರ್ತೈತಿ. ಈಗ ಅಲ್ಲಿನ ಇಂಟ್ರೆಸ್ಟ್ ರೇಟ್ ಕಡಿಮೆ ಆತಂತಂದ್ರೆ ಅಲ್ಲಿ ಕ್ಲೈಂಟ್ಗಳು ಸಾಲ ತೊಗೊಂಡು ನಮ್ಮ IT ಕಂಪ್ನಿಗಳ್ಗೆ ಬಿಸ್ನೆಸ್ ಭಾಳ ಕೊಡ್ಬೋದು ಅಂತ ನನಗೆ ಅನಿಸ್ತೈತಿ. ಅದರಿಂದ ನಮ್ಮ ಕಂಪ್ನಿಗಳ್ಗೂ ವೀಕ್ಷಕರ ರೆವೆನ್ಯೂ ಏನೈತಿ ಅದು ಭಾಳ ಇರ್ಬೋದು ಅಂತ ನನಗೆ ಅನಿಸ್ತೈತಿ. ಮತ್ತೊಂದು ಏನಂತಂದ್ರೆ, ಡಾಲರ್ ಸ್ಟ್ರಾಂಗ್ ಆಗ್ತೈತಿ, ರುಪೀಸ್ ವೀಕ್ ಆಗತೈತಿ. ನಮ್ಮ IT ಕಂಪ್ನಿಗಳದ್ದೆಲ್ಲ ಬಿಸ್ನೆಸ್ US ದಿಂದನೂ ಬರೋದ್ರಿಂದ, US ಎಕ್ಸ್ಪೋರ್ಟ್ ಮಾಡಿನ ವೀಕ್ಷಕರ IT ಕಂಪ್ನಿಗಳು ಬಳಸೋದ್ರಿಂದ ಅದರಿಂದನೂ IT ಕಂಪ್ನಿಗಳ್ಗೆ ಭಾಳ ಲಾಭ ಆಗ್ಬೋದು ಅಂತ ನನಗನ್ನಿಸ್ತೈತಿ. ಮತ್ತೊಂದು ಏನಂತಂದ್ರೆ, ಇಂಡಿಯಾ ಮತ್ತು US ಟ್ರೇಡ್ ಡೀಲ್ ಆಗ್ಬೋದು ಅನ್ನೋತರ. ಟ್ರೇಡ್ ಡೀಲ್ ಆತಂತಂದ್ರೆ ಭಾರತದ ಮ್ಯಾಗಿನ 50% ಟೆರಿಫ್ ಐತಿ, ಅದು ಕಡಿಮೆ ಆಗ್ಬೋದಾ ಏನ್ರಿ? ಅದು ಕಡಿಮೆ ಆತಂತಂದ್ರೆ ನಮ್ಮ ದೇಶದ IT ಸೆಕ್ಟರ್ಗೆ ಭಾಳ ಲಾಭ ಆಗ್ಬೋದಾ. AI ಆದಿದನ್ನೋ ಕಾರಣದಿಂದ ವೀಕ್ಷಕರ IT ಕಂಪ್ನಿಗಳನ್ನು ಭಾಳ ಫ್ಯೂಚರ್ನಾಗ ಓಡ್ಬೋದು ಅಂತ ನನಗೆ ಅನಿಸ್ತೈತಿ. IT ಸೆಕ್ಟರ್ನಾಗ ಕೆಲವೊಂದು ಕಂಪ್ನಿಗಳದ ಹತ್ರ ಮೇನ್ AI ಹೆಸರಲ್ಲಿ ಕೆಲವೊಂದು ಕಂಪ್ನಿಗಳದ ಪ್ರೈಸ್ ಭಾಳ ಓವರ್ ವ್ಯಾಲ್ಯೂಡ್ ಆಗೈತಿ. ಅದ ಕಾರಣ ಅಂಡರ್ ವ್ಯಾಲ್ಯೂಡ್ ಇದಾವೋ ಇಲ್ಲೋ ವ್ಯಾಲ್ಯೂಯೇಷನ್ ನೋಡಿ ಅಂಥ ಕಂಪ್ನಿನಾಗ ಹೂಡಿಕೆ ಮಾಡ್ರೆ IT ಸೆಕ್ಟರ್ನಾಗನೂ ಫ್ಯೂಚರ್ನಾಗ ರೊಕ್ಕ ಭಾಳ ಆಗ್ಬೋದು. ಈ ಸೆಕ್ಟರ್ನಾಗ ಮೊದಲನೇ ರೊಕ್ಕ ಆಗಿದ್ದು ಫ್ಯೂಚರ್ನಾಗೂ ರೊಕ್ಕ ಆಗ್ತೈತಿ. ಅದ ಕಾರಣ ಇದೊಂದು ಎವರ್ ಗ್ರೀನ್ ಸೆಕ್ಟರ್ ಅಂತ ನಾವು ಅನ್ಬೋದು. ಬಟ್ ಹೂಡಿಕೆ ಮಾಡೋಕ್ಕಿಂತ ಮೊದಲ ಅದ್ರ ವ್ಯಾಲ್ಯೂಯೇಷನ್ ನೋಡಿ ನೀವು ಹೂಡಿಕೆ ಮಾಡ್ಬೇಕು. ಬರೀ ಮೂರನೇ ಸೆಕ್ಟರ್ ಯಾವುದಂತ ತಿಳ್ಕೊಳ್ಳೋಣ. ಮೂರನೇ ಸೆಕ್ಟರ್ ಯಾವುದಂತಂದ್ರೆ ರಿಯಲ್ ಎಸ್ಟೇಟ್. ರಿಯಲ್ ಎಸ್ಟೇಟ್ ಸೆಕ್ಟರ್ ಎದಕ್ಕಂತಂದ್ರೆ, ರಿಯಲ್ ಎಸ್ಟೇಟ್ ಸೆಕ್ಟರ್ಗೆ ಇನ್ನೊಂದನ್ನ ಹೆಸರಲ್ಲಿ ಕರೀತಾರ, ಅದ ರಿಯಾಲಿಟಿ ಸ್ಟಾಕ್ ಮಾರ್ಕೆಟ್ನ ವೀಕ್ಷಕರೇ, ಅದು ನಿಮ್ದು ತಲೆ ಇರಬೇಕು. ರಿಯಲ್ ಎಸ್ಟೇಟ್ ಸೆಕ್ಟರ್ ಎದಕ್ಕಂತಂದ್ರೆ, ಏನು ಜನರ ಕಡೆ GST ಕಟ್ದಿಂದ ರೊಕ್ಕ ಉಳಿತೈತಿ ಮತ್ತು ಇದೇನು ಇನ್ಕಮ್ ಟ್ಯಾಕ್ಸನ್ನು ಕಡಿಮೆ ಮಾಡ್ಯಾರ. ಇದರಿಂದ ಮತ್ತು ವೀಕ್ಷಕರು ಏನು ಇಂಟ್ರೆಸ್ಟ್ ರೇಟನ್ನು ಕಡಿಮೆ ಅವು ಬ್ಯಾಂಕ್ನಾಗ. ಇವೆಲ್ಲ ಕಾರಣದಿಂದ ರಿಯಲ್ ಎಸ್ಟೇಟ್ಗೆ ಭಾಳ ಲಾಭ ಆಗ್ಬೋದು ಅಂತ ನನಗನ್ನಿಸ್ತೈತಿ. ಒಂದೇ ಮೇನ್ ರೀಸನ್, ಬ್ಯಾಂಕ್ನಾಗ ಈಗ ಹೌಸಿಂಗ್ ಲೋನ್ ಏನು ಮನಿ ಕಟ್ಟಕ್ಕೆ ಲೋನ್ ತೊಗೋತೀವಿ, ಅದು ಲೋನದ ಇಂಟ್ರೆಸ್ಟ್ ಕಡಿಮೆ ಆಗ್ತೈತ್ರಿ. ಅದ ಕಾರಣ ಕಡಿಮೆ ಇಂಟ್ರೆಸ್ಟ್ ಇರೋ ಕಾರಣ ಭಾಳ ಜನ ಹೌಸಿಂಗ್ ಲೋನ್ ಮಾಡಿ ಮನಿಗಳನ್ನು ಕಟ್ತಾರ. ಅದ ಕಾರಣ ಈ ಸೆಕ್ಟರ್ಗೂ ಭಾಳ ಲಾಭ ಆಗ್ಬೋದು ಅಂತ ನನಗೆ ಅನಿಸ್ತೈತಿ. ರಿಯಲ್ ಎಸ್ಟೇಟ್ ಅಂತಂದ್ರೆ ಬರೀ ಮನಿ ಕಟ್ಟಿ ಕೊಡೋ ಕಂಪ್ನಿಗಳು ಅಷ್ಟೇ ಅಲ್ಲಿ ಸಿಮೆಂಟ್,
ಆಗಲಿ, ಕಬ್ಬಿನಾಗಲಿ, ಏನೇನು ಬೇಕು ಪೇಂಟ್, ಮನೆ ಕಟ್ಟಕ್ಕೆ ಏನೇನು ಬೇಕು ಎಲ್ಲ ವಸ್ತುಗಳ ಡಿಮಾಂಡ್ ಫ್ಯೂಚರ್ನಾಗ ಭಾಳ ಆಗ್ಬೋದು. ಅವೆಲ್ಲ ಕಂಪ್ನಿಗಳು ಫ್ಯೂಚರ್ನಾಗ ಇನ್ವೆಸ್ಟರ್ಸ್ಗೆ ಭಾಳ ಚಲೋ ರಿಟರ್ನ್ ಕೊಡ್ಬೋದು, ಅಥವಾ ಆ ಸೆಕ್ಟರ್ನಾಗ ಭಾಳ ಕಂಪ್ನಿಗಳು ಭಾಳ ಚಲೋ ಅರ್ನಿಂಗ್ಸ್ ತೋರಿಸ್ಬೋದು ಅಂತ ನನಗೆ ಅನಿಸ್ತೈತಿ. ಅದ ಕಾರಣ 3ನೇ ಸೆಕ್ಟರ್ ರಿಯಲ್ ಎಸ್ಟೇಟ್. 4ನೇ ಸೆಕ್ಟರ್ ಆಟೋ ಸೆಕ್ಟರ್ ಎದಕ್ಕಂತಂದ್ರೆ ಇವೆಲ್ಲ ಮೇನ್ ಕಾರಣ ರೀ. GST ಕಡ್ದಿಂದ ನಿಮಗೆ ಗುರ್ತನೇ ಐತಿ, ಆಟೋ ಕಂಪ್ನಿಗಳಿಗೆಲ್ಲ ಭಾಳ ಲಾಭ ಆಗೈತಿ. 2 ವೀಲರ್ ಮ್ಯಾಗ ಏನು GST ಭಾಳ ಇತ್ತು ಅದು ಕಡಿಮೆ ಆಗೈತಿ, ಕಾರ್ಗಳ ಮ್ಯಾಗನು ಏನು GST ಇತ್ತು ಅದು ಕಡಿಮೆ ಆಗೈತಿ. ಲೋನನ್ನು ಸೋಸ್ನೆ ಸಿಗೋದ್ರಿಂದ ಭಾಳ ಜನ ಲೋನ್ ಮಾಡಿ ಇವೆಲ್ಲ ರೊಕ್ಕ ಉಳಿದಿದ್ರಿಂದನೂ 2 ವೀಲರ್ಗಳನ್ನು ಕಾರ್ಗಳನ್ನು ಬಾಯ್ ಮಾಡ್ಬೋದು ಅಂತ ನನಗನ್ನಿಸ್ತೈತಿ. ಅದ ಕಾರಣ ಆಟೋಮೊಬೈಲ್ ಸೆಕ್ಟರ್ಗಳನ್ನು ಭಾಳ ಓಡ್ಬೋದು ಅಂತ ನನಗನ್ನಿಸ್ತೈತಿ. ಈಗ ಆಟೋಮೊಬೈಲ್ ಸೆಕ್ಟರ್ ಅಂತಂದ್ರೆ ಬರೀ ಕಾರ್ ತಯಾರು ಮಾಡೋ ಕಂಪ್ನಿ, ಟ್ರಕ್ ತಯಾರು ಮಾಡೋ ಕಂಪ್ನಿ, 2 ವೀಲರ್ ಕಂಪ್ನಿ ಅಷ್ಟೇ ಅಲ್ಲ. ಏನು ವೀಕ್ಷಕರೇ ಆಟೋ ಪಾರ್ಟ್ಸ್ ತಯಾರು ಮಾಡ್ತಾವೆ ಅಂಥವಕ್ಕೂ ಲಾಭ ಆಗ್ತೈತೆ ರೀ. ಆ ಥರ ಮೇನ್ ವೀಕ್ಷಕರೇ ಈಗ 2 ವೀಲರ್ ಅಂತಂದ್ರೆ ಬರೀ 2 ವೀಲರ್ ಇರಂಗಿಲ್ಲ, ಟ್ರಕ್ ಟೈರ್ ಇರ್ತೈತೆ, ಟೈರ್ ಕಂಪ್ನಿಗೆ ಲಾಭ ಆಗ್ಬೋದು. ಹೆಡ್ಲೈಟ್ ಬೇರೆ ಕಂಪ್ನಿ ತಯಾರು ಮಾಡ್ತೈತೆ, ಹೆಡ್ಲೈಟ್ ಕಂಪ್ನಿಗೆ ಲಾಭ ಆಗ್ಬೋದು. ಈ ಥರ ನೀವು ಅನಾಲಿಸಿಸ್ ಮಾಡಿ ಚಲೋ ಕಂಪ್ನಿಯನ್ನು ಚಲೋ ವ್ಯಾಲ್ಯೂಯೇಷನ್ ಮ್ಯಾಗ ಪಿಕ್ ಮಾಡ್ರೆ ಖಂಡಿತವಾಗಿ ಆಟೋ ಸೆಕ್ಟರ್ನಾಗ ಫ್ಯೂಚರ್ನಾಗ ರೊಕ್ಕ ಆಗ್ತಂತ ನನಗನ್ನಿಸ್ತೈತಿ. 5ನೇ ಸೆಕ್ಟರ್ ಯಾವುದಂತಂದ್ರೆ ಗ್ರೀನ್ ಎನರ್ಜಿ ಸೆಕ್ಟರ್. ಗ್ರೀನ್ ಎನರ್ಜಿ ಅದಕ್ಕಂತಂದ್ರೆ ವೀಕ್ಷಕರೇ ನೀವು ನೋಡಿರ್ಬೋದ ನಮ್ಮ ದೇಶದ ರಾಜಧಾನಿ ಅದ ದಿಲ್ಲಿನಾಗ ಪೊಲ್ಯೂಷನ್ ಯಾವ ಥರ ಆಯ್ತಂತ. ಅದ ಕಾರಣ ಈ ಜಗತ್ತನ್ನು ಈ ದೇಶನ ನಾವು ಉಳಿಸ್ಬೇಕಂದ್ರೆ ಎಷ್ಟಾಗ್ತೈತೆ ಅಷ್ಟೇ ಫೋಸಿಲ್ ಫ್ಯೂಲನ್ನು ಬಳಸೋದನ್ನ ಬಿಟ್ಟು ಗ್ರೀನ್ ಎನರ್ಜಿ ಕಡೆ ಹೋಗಾಕನ ಬೇಕು. ಅದ ಕಾರಣ ನಮ್ಮ ಗೌರ್ಮೆಂಟನ್ನು ಸಹ ವೀಕ್ಷಕರೇ ಭಾಳ ಪ್ರೋತ್ಸಾಹ ಕೊಡತೈತಿ. ಅದ ಕಾರಣ ವೀಕ್ಷಕರೇ ನೀವು ನೋಡಿರ್ಬೋದ EV ಕಾರ್ ತೊಗೊಂಡ್ರೆ EV ಎಲ್ಲ ತೊಗೊಂಡ್ರೆ ನಿಮ್ಗೆ ಸಬ್ಸಿಡಿ ಸಿಗ್ತೈತಿ. ಮತ್ತು ಗೌರ್ಮೆಂಟನ್ನು EV ಬಸ್ಗಳನ್ನು ಆರ್ಡರ್ ಮಾಡತೈತಿ. ಮನೆಗೆ ಒಂದು ಸೋಲಾರ್ ಪ್ಯಾನಲ್ ಕುಣಿಸೋ ಏನು ಪ್ರಾಜೆಕ್ಟ್ ಐತೆ ಗೌರ್ಮೆಂಟಿದ, ಅಲ್ಲಿಯೂ ನೀವು ಗುರ್ತನ ಇರ್ಬೋದ, ಅಲ್ಲಿಯೂ ಸಬ್ಸಿಡಿ ಕೊಡತೈತಿ ನಮ್ಮ ಗೌರ್ಮೆಂಟ್. ಅದ ಕಾರಣ ನಮ್ಮ ಭಾರತ ಅಂತ ದೇಶದ್ರೆ ಮೇನ್ ಗ್ರೀನ್ ಎನರ್ಜಿ ಬೇಕಾ ಮೇನ್ ನಮ್ಮ ದೇಶನೂ ವೀಕ್ಷಕರೇ ಚಲೋ ಇರ್ತೈತಿ, ಪೊಲ್ಯೂಷನ್ ಕಡಿಮೆ ಆಗ್ತೈತಿ. ಮತ್ತೊಂದು ಏನಂತಂದ್ರೆ ಭಾರತ ಎಲ್ಲಕ್ಕಿಂತ ಹೆಚ್ಚು ಕ್ರೂಡ್ ಆಯಿಲನ್ನು ಇಂಪೋರ್ಟ್ ಮಾಡ್ಕೋತೈತಿ. ಅದರಿಂದ ಭಾರತದ ರೊಕ್ಕನೂ ಭಾಳ ಹೋಗ್ತಾವೆ, ಅದರಿಂದ ರುಪೀಸನ್ನು ವೀಕ್ ಆಗತೈತಿ. ಅದರಿಂದ ವೀಕ್ಷಕರೇ ಭಾರತ ಬೇರೆ ಬೇರೆ ದೇಶಗಳ ಮ್ಯಾಗ ಭಾಳ ಅವಲಂಬನೆ ಇರಬೇಕಾಗತೈತಿ. ಈಗೇನು ಅಡಿಷ್ನಲ್ 25% ಟೆರಿಫ್ ಹಚ್ಚೈತಿ, ಅದು ಮೇನ್ ರೀಸನ್ ಇದು ಕ್ರೂಡ್ ಆಯಿಲ್ ಅನ್ಬೋದ. ನಾವು ರಷ್ಯಾದಿಂದ ಕ್ರೂಡ್ ಆಯಿಲ್ ತೊಗೋತೇವೆ ಅನ್ನೋ ಕಾರಣ US 25% ಟೆರಿಫ್ ಹಚ್ಚೈತಿ. ಅದ ಕಾರಣ ಎಷ್ಟಾಗ್ತೈತೆ ಅಷ್ಟೇ ನಾವು ಕ್ರೂಡ್ ಆಯಿಲ್ ಮ್ಯಾಗಿಂದ ಇದೇನು ಫ್ಯೂಲ್ ಅದು ಅಂತೇವೆ ನಾವು ಅದರಿಂದ ಅವಲಂಬನೆ ಕಡಿಮೆ ಮಾಡ್ಬೇಕಂದ್ರೆ ನಾವು ಸಹಜವಾಗಿ ಯಾವುದ್ರ ಎನರ್ಜಿ ಕಡೆ ಹೋಗಬೇಕಾಗ್ತೈತಿ. ಎಲ್ಲಕ್ಕಿಂತ ಬೆಸ್ಟ್ ಎನರ್ಜಿ ಭಾರತನಾಗ ತಯಾರಾಗ್ತೈತೆ ಅಂತಂದ್ರೆ ಅದು ಗ್ರೀನ್ ಎನರ್ಜಿ. ವಿಂಡ್ ಎನರ್ಜಿ ಆಗಲಿ, ಹೈಡ್ರೋ ಎನರ್ಜಿ ಆಗಲಿ, ಸೋಲಾರ್ ಎನರ್ಜಿ ಆಗಲಿ, ಇವೆಲ್ಲ ಸೆಕ್ಟರ್ನಾಗ ಇರೋ ಕಂಪ್ನಿಗಳ್ಗೆ ಫ್ಯೂಚರ್ನಾಗ ಗ್ರೋತ್ ಆಗ್ತೈತೆ ಅಂತ ನನಗನ್ನಿಸ್ತೈತಿ. ಮೇನ್ ಏನಂತಂದ್ರೆ ಇದ್ರಾಗೂ ಸಹ ವೀಕ್ಷಕರೇ ಗ್ರೀನ್ ಎನರ್ಜಿ ಹೆಸರಿರೋ ಕಾರಣ ಭಾಳ ಕಂಪ್ನಿಗಳದ್ದು ಭಾಳ ವ್ಯಾಲ್ಯೂಯೇಷನ್ ಭಾಳ ಹೈ ಆಗ್ಯಾವ. ನೀವು ನೋಡಿ ಚಲೋ ವ್ಯಾಲ್ಯೂಯೇಷನ್ ಆಗಿರೋ ಚಲೋ ಕಂಪ್ನಿಯನ್ನು ತೊಂದ್ರೆ ಅಂತಂದ್ರೆ ಖಂಡಿತವಾಗಿ ಈ ಸೆಕ್ಟರ್ನಾಗನು ನೀವು ರೊಕ್ಕ ಮಾಡ್ತೀರಿ ಅಂತ ನನಗನ್ನಿಸ್ತೈತಿ. ವೀಕ್ಷಕರೇ ಇದೈತಿ ಇವತ್ತಿನ ಈ ವಿಡಿಯೋನಾಗ ಎಲ್ಲ ಡೀಟೇಲ್ದಾಗ ಗುರ್ತಾ ಇರ್ಬೋದು ಯಾವ ಸೆಕ್ಟರ್ನಾಗ ಏನೇನು ಪಾಸಿಟಿವ್ ನ್ಯೂಸ್ಗಳಿದಾವೆ, ಎದಕ್ಕೆ ನಿಮಗೆ ಈ ಸೆಕ್ಟರ್ನಾಗ ರೊಕ್ಕ ಆಗ್ತಾವಂತ ಎಲ್ಲ ಡೀಟೇಲ್ದಾಗ ತಿಳಿಸೀನಿ. ನಿಮಗೆ ಯಾವುದೇ ಸೆಕ್ಟರ್ದ ಹೆಸರಿದ್ರೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ಇವು ಸೆಕ್ಟರ್ ಬಗ್ಗೆ ನಿಮ್ಮದೇನು ಅಭಿಪ್ರಾಯ ಐತಂತ ಅದ್ರ ಬಗ್ಗೆನೂ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ಇದೈತಿ ಇವತ್ತಿನ ಈ ವಿಡಿಯೋ ಹೆಂಗೆ ಅನ್ಸಿತ್ತು ಅಂತಲೂ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ಧನ್ಯವಾದಗಳು.